ರೈತರ ಕೃಷಿ ಕ್ಷೇತ್ರಕ್ಕೆ ಪೂರಕವಾದ ಸೊಪ್ಪಿನ ಬೆಟ್ಟಕ್ಕೆ ಈಗ ಸಮಸ್ಯೆಗಳು ಬೆಟ್ಟದಷ್ಟು ಬಂದು ನಿಂತಿವೆ. ಸೊಪ್ಪಿನ ಬೆಟ್ಟದಲ್ಲಿ ರೈತರು ನೆಟ್ಟ ಗಿಡ ಕಡಿಯುವುದು, ತೆರವು ಕಾರ್ಯ ಸಹ ಕೆಲವೆಡೆ ನಡೆದಿದೆ ಎಂದು ಸ್ವರ್ಣವಲ್ಲಿ ಸಂಸ್ಥಾನದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ಅವರು ಶಿರಸಿ ತಾಲೂಕಿನ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ಬುಧವಾರದಿಂದ ಆರಂಭಗೊಂಡ 2 ದಿನಗಳ ಕೃಷಿ ಜಯಂತಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಶಿರಸಿಯ ಅಧಿಕಾರಿಯೊಬ್ಬರು ಮಾಡಿದ ದೋಷದಿಂದಾಗಿ ಸೊಪ್ಪಿನ ಬೆಟ್ಟ ಖರಾಬ್ ಎಂದು ಪರಿಗಣಿತವಾಗಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕಾಲಕ್ರಮೇಣ ರೈತರಿಗೆ ಬೆಟ್ಟದ ಹತೋಟಿ ತಪ್ಪುವ ಸಾಧ್ಯತೆ ಇದೆ. ಈ ಸಮಸ್ಯೆ ಬಗೆಹರಿಸದಿದ್ದರೆ ಇನ್ನಷ್ಟು ವಿಮುಖ ಆಗುವ ಸಾಧ್ಯತೆ ಇದೆ. ಆಡಳಿತದಿಂದಾದ ಸಮಸ್ಯೆ ರೈತರಿಗೆ ಇನ್ನಷ್ಟು ಸಮಸ್ಯೆ ಆಗುವ ಮುನ್ನವೇ ಬಗೆಹರಿಸಬೇಕಾದ ಅಗತ್ಯ ಇದೆ ಎಂದರು. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಸೊಪ್ಪಿನ ಬೆಟ್ಟ ಖರಾಬ್ ಸಮಸ್ಯೆ ಬಗ್ಗೆ ಈಗಾಗಲೇ ಸದನದಲ್ಲಿ ಚರ್ಚಿಸಿ ಪರಿಹಾರಕ್ಕೆ ಯತ್ನಿಸಿದ್ದೇನೆ. ಖರಾಬ್ ಯಾವ ಕಾರಣದಿಂದ ಬಂದಿದೆ, ತೆಗೆಯುವುದು ಹೇಗೆ ಎಂಬ ಚಿಂತನೆ ಕೂಡ ಆಗಬೇಕಿದೆ. ಬೆಟ್ಟ ಬೆಳೆಗಾರರು ಸಂಘಟಿತರಾಗಬೇಕು, ಸಂಘಟಿತರಾಗಿ ಹೋರಾಟ ನಡೆಸಬೇಕು. ಇನ್ನೊಮ್ಮೆ ಮುಖ್ಯಮಂತ್ರಿ, ಅರಣ್ಯ ಮತ್ತು ಕಂದಾಯ ಸಚಿವರ ಗಮನಕ್ಕೆ ತರಲಿದ್ದೇನೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಬೆಕ್ಕಿನ ಕಲ್ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮುರುಘರಾಜೇಂದ್ರ ಸ್ವಾಮೀಜಿ ಮಾತನಾಡಿ, ಕುಟುಂಬದ ಹಿರಿಯರು ಯಾವ ಕೃಷಿ ವಿಶ್ವವಿದ್ಯಾಲಯಕ್ಕಿಂತ ಕಡಿಮೆ ಇರುವುದಿಲ್ಲ. ಜೀವನಾನುಭವದಿಂದ ಕೃಷಿಯ ಪರಿಣಿತಿಯನ್ನು ಪಡೆದಿದ್ದಾರೆ. ಈ ಅನುಭವವನ್ನು ಯುವ ತಲೆಮಾರು ಕಲಿತುಕೊಳ್ಳಬೇಕಿದೆ. ಇಂದು ಕೃಷಿ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗಳು ಹಲವು. ಪರಿಹಾರ ಕಂಡುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅನ್ನಕ್ಕೂ ಹಾಹಾಕಾರ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಕೃಷಿ ಎಂಬುದು ತಪಸ್ಸು. ಆದರೆ ಇಂದು ಸಮಾಜದಲ್ಲಿ ದುರಾಸೆ, ದುರ್ವ್ಯವಹಾರದಿಂದ ಮನಸ್ಸಿನ ಸಮತೋಲನ ತಪ್ಪಿದೆ. ಮಹಾನಗರಗಳಲ್ಲಿ ಉದ್ಯೋಗದಲ್ಲಿದ್ದು ಹುಟ್ಟೂರಿನಲ್ಲಿ ಕೃಷಿ ಕಾರ್ಯ ಕಡೆಗಣಿಸಿದ್ದ ಅನೇಕರು ಕೋವಿಡ್ ಸಮಯದಲ್ಲಿ ಬಂದು ತಮ್ಮ ಸಹೋದರರಿಂದ ಜಮೀನು ವಾಪಸ್ ಪಡೆದುಕೊಂಡರು. ಈಗ ಐಟಿ ಉದ್ಯೋಗ ಕಡಿಮೆ ಆಗುತ್ತಿದೆ. ಕೃಷಿಗಿರುವ ಭವಿಷ್ಯ ಉಳಿದ ಕ್ಷೇತ್ರಕ್ಕಿಲ್ಲ ಎಂಬುದಕ್ಕೆ ಈ ಘಟನೆಗಳೆಲ್ಲ ಮಾನದಂಡ ಎಂದರು. ಇದೇ ವೇಳೆ ಸೊಪ್ಪಿ ಬೆಟ್ಟ ಖರಾಬ್ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಅವರ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಬರಹಗಾರ ಶಿವಾನಂದ್ ಕಳವೆ ಸೊಪ್ಪಿನ ಬೆಟ್ಟಗಳ ಬಗ್ಗೆ ಪೂರಕ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಉತ್ತಮ ಬೆಟ್ಟ ನಿರ್ವಹಣೆ ಮಾಡಿದ 3 ಸನ್ಮಾನಿಸಿ ಉತ್ತಮ ಬೆಟ್ಟ ನಿರ್ವಹಣಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಮಚಂದ್ರ ಶಿವರಾಮ್ ಹೆಗಡೆ ಗುಂಡಿಗದ್ದೆ, ಮಂಜುನಾಥ್ ಭಟ್ ತಟ್ಟಿಕೈ, ಚಂದ್ರಶೇಖರ್ ಭಾಗವತ್ ಜಕ್ಕೋಳಿ ಅವರಿಗೆ ಉತ್ತಮ ಬೆಟ್ಟ ನಿರ್ವಹಣಾ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ವಿಎನ್ ಹೆಗಡೆ ಬೊಮ್ಮನಹಳ್ಳಿ, ಆರ್ಎಸ್ ಹೆಗಡೆ, ಸುರೇಶ್ ಹಕ್ಕೀನ್ ಮನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.